ಈಗ ಮುಂದಿನ ಟಾಪಿಕ್ ಓಂ ನಮೋ ವೆಂಕಟೇಶ. ಮುಂದಿನ ಟಾಪಿಕ್ ಬರೋದಾದರೆ ಏಕ್ನೆ ವಲ್ಗ್ಯಾರಿಸ್. ಸೊ ಇಟ್ ಈಸ್ ಅನ್ ಕ್ರೋನಿಕ್ ಇನ್ಫ್ಲಮೇಟರಿ ಡಿಸಾರ್ಡರ್ ಆಫ್ ದಿ ಪೈಲೋಸೆಬೇಸಿಯಸ್ ಯೂನಿಟ್. ಅಂದರೆ ಸ್ಕಿನ್ ಮೇಲೆ ಇರ್ತಕ್ಕಂಥ ಸೆಬೇಸಿಯಸ್ ಯೂನಿಟ್ ಏನಿರ್ತದೆ ಅದು ಇನ್ಫ್ಲಮೇಷನ್ ಆಗ್ತದೆ. ಇಲ್ಲಿ ಕ್ಯಾರೆಕ್ಟರೈಸ್ಡ್ ಬೈ ದ ಕೊಮಿಡೋನ್ಸ್, ಪ್ಯಾಪ್ಯೂಲ್ಸ್, ಪ್ಯಾಸ್ಟುಲೇಟ್ಸ್ ಆ್ಯಂಡ್ ನೋಡ್ಯೂಲ್ಸ್. ಇಲ್ಲಿ ಏನಾಗ್ತದೆ 4 ಮೇನ್ ಪ್ರಾಬ್ಲಮ್ಸ್. ಅಂದರೆ ಇದು ಮೇಜರ್ ಫ್ಯಾಕ್ಟ್ರಿ ಇದು ಮಾಡಲಿಕ್ಕೆ ಏನು ಸಾಧ್ಯ. ಸೀಬಮ್ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ. ಓಕೆ, ಸೀಬಮ್ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ. ಸೊ ಆ್ಯಂಡ್ರೋಜನ್ ಸ್ಟಿಮ್ಯುಲೇಷನ್ ಆಯಿತು. ಫಾಲಿಕ್ಯುಲರ್ ಹೈಪರ್ ಕೆರಾಟಿನೈಜೇಷನ್ ಜಾಸ್ತಿ ಆಗ್ತದೆ. ಬ್ಲಾಕ್ಡ್ ಪೋರ್ಸ್. ಓಕೆ, ಸೊ ಇಲ್ಲಿ ಬ್ಲಾಕ್ಡ್ ಪೋರ್ಸ್ ಬ್ಲಾಕ್ ಆಗ್ತದೆ ಸೀಬಮ್ ಪ್ಲಗ್ ಥರ. ಅದಾದಮೇಲೆ ಬ್ಯಾಕ್ಟೀರಿಯಲ್ ಪ್ರೊಲಿಫರೇಷನ್, ಕ್ಯೂಟಿ ಬ್ಯಾಕ್ಟೀರಿಯಲ್ ಏಕ್ನೆಸ್. ಸೊ ಅಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ತದೆ. ಇನ್ಫ್ಲಮೇಷನ್, ಇಮ್ಯುನಿಟಿ. ಕೊಮಿಡೋನ್ಸ್ ಅಂದರೆ ಓಪನ್, ಬ್ಲ್ಯಾಕ್ ಹೆಡ್ ಆ್ಯಂಡ್ ದ ವೈಟ್ ಹೆಡ್. ಓಕೆ, ಪ್ಯಾಪ್ಯೂಲ್ಸ್ ಅಂದರೆ ಸ್ಮಾಲ್ ಇನ್ಫ್ಲಮೇಟೆಡ್ ಲೀಷನ್ಸ್. ಪಾಸ್ಟ್ಯೂಲ್ಸ್ ಅಂದರೆ ಪಸ್ ಫಿಲ್ಡ್. ನೋಡ್ಯೂಲ್ಸ್ ಅಂದರೆ ಡೀಪ್ ಆ್ಯಂಡ್ ಪೇನ್ಫುಲ್. ಈ ಥರ ಪಾಸ್ಟ್ಯೂಲ್ಸ್, ಬ್ಲ್ಯಾಕ್ ಹೆಡ್ ಇದು, ಪ್ಯಾಪ್ಯೂಲ್ಸ್, ಪಾಸ್ಟ್ಯೂಲ್ಸ್. ಓಕೆ, ಅದಾದಮೇಲೆ ನೋಡ್ಯೂಲ್ಸ್. ಇಲ್ಲಿ ಈಗ ನೋಡ್ಯೂಲ್ಸ್ ಈ ಥರ ಫಾರ್ಮೇಷನ್ ಆಗ್ತದೆ. ಏನದು WPPN, VPN, PPN. ಪಾಸ್ಟ್ಯೂಲ್ಸ್, ಪಾಸ್ಟುಲೇಟ್ಸ್, ಪ್ಯಾಪ್ಯೂಲ್ಸ್, ಪಾಸ್ಟುಲ್ಸ್ ಆ್ಯಂಡ್ ನೋಡ್ಯೂಲ್ಸ್. ಸೊ ಗ್ರೇಡಿಂಗ್ ಹೆಂಗಂದರೆ ಮೈಲ್ಡ್ ಇದು ಕೊಮಿಡೋನ್ಸ್, ಮಾಡ್ರೇಟು ಪ್ಯಾಪ್ಯೂಲ್ಸ್ ಮತ್ತು ಪಾಸ್ಟುಲೇಟ್ಸ್, ಸಿವಿಯರ್ ಅಂದರೆ ನೋಡ್ಯೂಲ್ಸ್. ಇನ್ವೆಸ್ಟಿಗೇಷನ್ ಕ್ಲಿನಿಕಲ್ ನೋಡ್ತೇವೆ. ಹಾರ್ಮೋನಲ್ ಎವ್ಯಾಲ್ಯೂಯೇಷನ್ ಮಾಡ್ತೀವಿ ಫೀಮೇಲ್ಸಲ್ಲಿ. ಯಾಕಂದರೆ ಸೈಕಲ್ ಬರುವಾಗ ಈ ಒಂದು ಏಕ್ನೆ ವಲ್ಗ್ಯಾರಿಸ್ ಬರ್ತಕ್ಕಂಥ ಚಾನ್ಸ್ಗಳು ಜಾಸ್ತಿ ಇರ್ತದೆ. ಅವಾಯ್ಡ್ ದ ಆಯಿಲಿ ಕಾಸ್ಮೆಟಿಕ್ಸ್. ಇದು ನಾವು ಹೆಂಗೆ ಟ್ರೀಟ್ಮೆಂಟ್ ಮಾಡ್ತೀವಿ ಅಂದರೆ ಆಯಿಲಿ ಕಾಸ್ಮೆಟಿಕ್ಸ್ನ ತುಂಬ ಅವಾಯ್ಡ್ ಮಾಡಲಿಕ್ಕೆ ಬೇಕು. ಕ್ಲೀನಿಂಗ್ ಕರೆಕ್ಟಾಗಿ ಮುಖ ತೊಳ್ಕೊಳ್ಳಿ, ಗುಳ್ಳೆ ಬರೋಂಗಿಲ್ಲ. ಆಯಿತಾ. ಟಾಪಿಕಲ್ದು ಇದೇನು ಕೊಡ್ತೀವಿ ಅಂದರೆ ಬೆಂಜಾಯಿಲ್ ಪೆರಾಕ್ಸೈಡ್ ಕೊಡ್ತೇವೆ. ಓಕೆ, ಕ್ಲಿಂಡಾಮೈಸಿನ್, ಡಾಕ್ಸಿಸೈಕ್ಲಿನ್. ಹಾರ್ಮೋನ್ ಅಂದರೆ OCP ಕೊಡ್ತೇವೆ. ಸಿವಿಯರ್ ಅಂದರೆ ಐಸೋಟ್ರಿಟನಿನ್ ಕೊಡ್ತೇವೆ. ಸ್ಕಾರಿಂಗ್ ಅಂದರೆ ಡೀಪ್ ಇನ್ಫ್ಲಮೇಷನ್. ಹೈಪರ್ ಪಿಗ್ಮೆಂಟೇಷನ್ ಅಂದರೆ ಹೀಲಿಂಗ್ ರೆಸ್ಪಾನ್ಸ್. ಇದು ಸೈಕಾಲಜಿಕಲ್ ಸ್ಟ್ರೆಸ್, ಕಾಸ್ಮೆಟಿಕ್ ಇಂಪ್ಯಾಕ್ಟ್, ಕಾಂಪ್ಲಿಕೇಶನ್ಸ್ ಇದೆಲ್ಲ. ಸ್ಕಾರಿಂಗ್ ಆಗ್ತದೆ, ಹೈಪರ್ ಪಿಗ್ಮೆಂಟೇಷನ್ ಆಗ್ತದೆ, ಅದಾದಮೇಲೆ ಸೈಕಾಲಜಿಕಲ್ ಸ್ಟ್ರೆಸ್ ಆಗ್ತದೆ. ನಾವು ಕೊಡುವಂಥ ವಿಚಾರಗಳಲ್ಲಿ ಇದು ಯಾವುದು ಅಂದರೆ ರೆಟಿನಾಯ್ಡ್ಸ್, ಬೆಂಜಾಯಿಲ್ ಪೆರಾಕ್ಸೈಡು, ಮತ್ತು ಆ್ಯಂಟಿಬಯೋಟಿಕ್ಸ್, ಕ್ಲಿಂಡಾಮೈಸಿನ್ ಮತ್ತು ಡಾಕ್ಸಿಸೈಕ್ಲಿನ್. ಇದೆಲ್ಲ ಟಾಪಿಕಲ್ ಅದೇ ಕೊಡ್ತೇವೆ. ಆ್ಯಂಟಿಬಯೋಟಿಕ್ ಇದು ಕೊಡ್ತೇವೆ. ಅದಾದಮೇಲೆ ಹಾರ್ಮೋನಲ್ ಅಂದರೆ OCP. ಫೀಮೇಲ್ಸಿಗೆ ಕೊಡ್ತಕ್ಕಂಥದ್ದು ಸಿವಿಯರ್ ಅಂದರೆ ಐಸೋಟ್ರಿಟನ್ ಕೊಟ್ಟು ನಾವು ಏಕ್ನೆ ವಲ್ಗ್ಯಾರಿಸನ್ನು ಕಮ್ಮಿ ಮಾಡ್ತೇವೆ.